ಕೊಲ್ಲಿ ದೇಶಗಳ ಯುಎಸ್ಎ ನೆಲೆಗಳ ಮೇಲೆ ಇರಾನ್ ದಾಳಿ ಮುಂದುವರೆದಿದ್ದು, 2 ದೊಡ್ಡ ಸ್ಫೋಟಗಳು ದುಬೈಯಲ್ಲಿ ಧ್ವನಿಸಿದ್ದವು. ಕುವೈತ್ ವಿಮಾನ ನಿಲ್ದಾಣದ ಮೇಲೆ, ಹೊರ್ಮುಜ್ ಜಲಸಂಧಿಯ ಯುಎಸ್ಎ ಸರಕು ಹಡಗಿನ ಮೇಲೆ ಮತ್ತು ಕೊಲ್ಲಿಯ ಹಲವು ಕಡೆ ಇರಾನ್ ಡ್ರೋನ್ ದಾಳಿ ಮುಂದುವರೆದಿದೆ. ದುಬೈಯ 2 ಕಡೆ ಮತ್ತೆ ಡ್ರೋನ್ ದಾಳಿ ನಡೆದವು. ಯುಎಸ್ಎ ಕಚೇರಿ ಇರುವ ಪ್ರಪಂಚದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದ ಬಳಿ ಒಂದು ಬಾರಿ ಸದ್ದು ಕೇಳಿದ್ದಾಗಿ ತಿಳಿದು ಬಂದಿದೆ. ಹಾಗೆಯೇ ದುಬೈಯ ಡೌನ್ಟೌನ್ನಲ್ಲಿ ಮತ್ತೊಂದು ಡ್ರೋನ್ ದಾಳಿಯು ಸಿಡಿತ ನಡೆದಿದೆ. ಆದ ಹಾನಿಯ ಸ್ಪಷ್ಟ ಮಾಹಿತಿ ಕಲೆ ಹಾಕಲಾಗ್ತಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಇದ್ದ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸರಕು ಹಡಗುವೊಂದಕ್ಕೆ ಇರಾನ್ನ ನೀರಡಿಯ ಡ್ರೋನ್ ಬಂದು ಬಡಿದು ಹಡಗಿಗೆ ಹಾನಿಯಾಗಿದೆ. ಅದರಲ್ಲಿದ್ದ 2 ಸಾವಿಗೀಡಾಗಿದ್ದು, ಒಬ್ಬರು ಭಾರತೀಯ ಮೂಲದವರು ಎಂದು ಹೇಳಲಾಗಿದೆ. ಒಮನ್ನ ಸಲಾಲಾ ಬಂದರಿನ ಮೇಲೆ ಕೂಡ ಇರಾನ್ ದಾಳಿ ನಡೆಯಿತು. ಪ್ರಪಂಚದ ತುಂಬಾ ಜನ ಮತ್ತು ವಿಮಾನ ದಟ್ಟಣೆಯ ದುಬೈ ವಿಮಾನ ನಿಲ್ದಾಣದ ಮೇಲಿನ ದಾಳಿಯಲ್ಲಿ 4 ಗಾಯಗೊಂಡಿದ್ದಾರೆ. ಕೆಲವು ವಿಮಾನಗಳಷ್ಟೇ ಸಂಚಾರ ನಡೆಸಿದವು. ಭಾರತದತ್ತ ಹೊರಟಿದ್ದ ಥಾಯ್ಲೆಂಡ್ ಹಡಗಿನ ಮೇಲೆ ದಾಳಿ ನಡೆದು ಹಾನಿಯಾಗಿದೆ. ಇದರ ನಡುವೆ ಭಾರತದ 2 ತೈಲ ಹಡಗುಗಳು ಹೋಗಲು ಇರಾನ್ ಅನುಮತಿ ನೀಡಿದೆ ಎನ್ನಲಾಗಿದ್ರೂ ಆ ಬಗೆಗೆ ಸ್ಪಷ್ಟತೆ ಕಂಡುಬಂದಿಲ್ಲ.